ಮೊನ್ನೆ ನನ್ನ ಮಠಕ್ಕೊಬ್ಬರು ಬಂದಿದ್ದರು, ಷಡಕ್ಷರ. ಅವರು ಬಹಳ ಒಳ್ಳೆ ಬಡತನದಿಂದ ಬದುಕಿ ಮಗನನ್ನು ದೊಡ್ಡವರು ಮಾಡಿದ್ರು. ಅವರು ಬೆಳೆಸಿದ್ರು ಆತನನ್ನು, ಬಹಳ ದೊಡ್ಡ ವ್ಯಕ್ತಿ. ಅವರು ಬಂದು ನನ್ನ ಹತ್ರ, ಬುದ್ಧಿ ನನ್ನ ಮಗನನ್ನು ನಾನು MBA ಮಾಡಿಸಿದ್ದೀನಿ ರೀ ಬುದ್ಧಿ, ನಾನು ಬಹಳ ಬಡತನದಲ್ಲಿ ಓದಿದ್ದೆ ಬುದ್ಧಿ, ಶಾಲೆಗೆ ಹೋಗುವಾಗ ಹರಿದು ಚಡ್ಡಿ ಹಾಕ್ಕೊಂಡು ಹೋಗಿದ್ದೆ ಬುದ್ಧಿ, ನುಚ್ಚು ಊಟ ಮಾಡಿ ಬದುಕಿದ್ದೆ ಬುದ್ಧಿ, ನಾನು ಶಾಲೆಗೆ ಹೋಗುವಾಗ ಹರಿದು ಪ್ಯಾಂಟ್ ಹಾಕ್ಕೊಂಡು ಹೋಗಿದ್ದೆ ಬುದ್ಧಿ ಅಂತ ಅವನು ಹೇಳ್ತಾನೆ. ಮಗನನ್ನು ತೋರಿಸ್ತಾನೆ MBA ಓದಿದ್ದಾನೆ ಅಂತ. ಆದರೆ ತಂದೆ ಹರಿದು ಚಡ್ಡಿ ಹಾಕ್ಕೊಂಡೋಗಿ ಬಡತನದಿಂದ ಮಗನನ್ನು ಓದಿಸದ, ಆದರೆ ಮಗ ಹರಿದು ಜೀನ್ಸ್ ಪ್ಯಾಂಟಿಗೆ 6,000 ರೂಪಾಯಿ ಕೊಟ್ಟು ನನ್ನ ಎದುರಿಗೆ ನಿಂತಿದ್ದ. ಯಾವುದ್ರಪ್ಪ ಬಡತನ? ಇದೆಂಥ ಬಡತನ ಅಲ್ವಾ? ಈಗ ಅರ್ಧ ಜೀನ್ಸ್ ಪ್ಯಾಂಟ್ ಇಟ್ ಈಸ್ ಫ್ಯಾಷನ್. ಅದೇ 30 ವರ್ಷದ ಹಿಂದೆ ಹರಿದ ಬಟ್ಟೆ ಬಡತನದ ಬದುಕಿಗೆ ಸಾಕ್ಷಿ. ವಾಟ್ ಈಸ್ ದ ಎಜುಕೇಶನ್? ಏನು ಹಾಗಾದರೆ? ಏನು ಬಡತನ ಅಂದರೆ ಏನು? ಮನುಷ್ಯನಿಗೆ ಬಡತನ ಅಂದರೆ ಏನ್ರಿ? ಅದಕ್ಕೆ ಶರಣರು ಹೇಳಿದ್ರು, ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವೇ. ಇವತ್ತು ನಮ್ಮೆಲ್ಲರ ಮನಸ್ಸುಗಳು ಎಷ್ಟರ ಮಟ್ಟಿಗೆ ಕೆಟ್ಟೋಗಿದೆ ಅಂದರೆ, ಎಷ್ಟರ ಮಟ್ಟಿಗೆ ನಾವು ಅದನ್ನು ಹೊಲಸು ಮಾಡ್ಕೊಂಡಿದ್ದೀವಿ ಅಂದರೆ, ಶಿಕ್ಷಣ ಬಂತು, ದೇಶಕ್ಕೆ ಬಂತು, ಜಗತ್ತಿನಲ್ಲಿ ಶಿಕ್ಷಣ ಬೇಕು, ಪ್ರಗತಿಗಾಗಿ ಬೇಕು, ಆರ್ಥಿಕತೆಯ ನೀತಿಗಾಗಿ ಬೇಕು, ವಿಜ್ಞಾನ ಬೆಳವಣಿಗೆಗೆ ಬೇಕು, ತಂತ್ರಜ್ಞಾನದ ಬೆಳವಣಿಗೆಗೆ ಬೇಕು, ದೇಶದ ಅಭಿವೃದ್ಧಿಗೆ ಶಿಕ್ಷಣ ಬೇಕು. ಆದರೆ ಮನುಷ್ಯನ ಮನುಷ್ಯತ್ವ ನಾಶ ಆಗಿ ಹೋಗಿದೆ, ನಾಶ ಆಗಿ ಹೋಗಿದೆ. ಅದು ನಾಶನೇ ಆಗೋಗಿದೆ ಅದು ಅಂತ ಹೇಳಿದೆ ನಾನು. ಎಷ್ಟು ಬಡತನ, ಎಷ್ಟು ಕೊಡಲಿಕ್ಕೆ ಸಾಧ್ಯ ಇದೆ? ಈ ಜಗತ್ತಿನೊಳಗಡೆ ನಾವು ಮಕ್ಕಳಿಗೆ ಮನೆಗಳಲ್ಲಿ ಏನು ಕಲಿಸ್ತಾ ಇದ್ದೇವೆ? ಹೌದು, ಈ ದೇಶದೊಳಗಡೆ ಹೇಳಿದ್ರು, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ದೇಶದ ಸೂತ್ರಪ್ಪ.